ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಶಮ್ಮ ಅಂತ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನನಗೆ ಶಿವರಾತ್ರಿ ಹಬ್ಬ ಅಂದರೆ ತುಂಬ ಸ್ಪೆಷಲ್. ಯಾಕೆ ಏನು ಅಂತ ನಾನು ಈ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ. ಟೈಮ್ ಇವಾಗ ಬೆಳಗ್ಗೆ 5:45 ಆಗಿದೆ. ನಂದು ಸ್ನಾನ ಎಲ್ಲ ಆಗಿದೆ. ಸೊ ಹಾಗೆ ಇವತ್ತೊಂದು ಡೆಕೋರೇಷನ್ಗೆ ಪ್ಲ್ಯಾನ್ ಮಾಡಿದ್ದೀನಿ. ತೋರಿಸ್ತೀನಿ ನಿಮಗೆ ಹೇಗೆಲ್ಲ ಮಾಡ್ತೀನಿ ಅಂತ. ಬನ್ನಿ ಬೇಗ ಬೇಗ ಶಿವರಾತ್ರಿ ಪೂಜೆನ ಶುರು ಮಾಡೋಣ. ಸೊ ನಾನು ನೆನ್ನೆನೇ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಕಸ ಎಲ್ಲ ಗುಡಿಸಿ ರಾತ್ರಿ ನೆಲ ಒರೆಸಿ ಮಲ್ಕೊಂಡಿದ್ದೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಆ್ಯಕ್ಚುಲಿ ಜಾಸ್ತಿ ಏನಿರೋದಿಲ್ಲ, ಜಸ್ಟ್ ಹಾಲ್ ಮತ್ತು ಕಿಚನ್ ಮಾತ್ರನೇ ವುಡನ್ ಫ್ಲೋರ್ ಇರೋದು. ಇನ್ನು ಎಲ್ಲ ಕಡೆ ಮ್ಯಾಟ್ ಇದೆ. ಸೊ ಇದನ್ನೆಲ್ಲ ಕಸ ಗುಡಿಸಿ ನೆಲ ಒರೆಸ್ಕೊಂಡು ಅದನ್ನು ಒಂದ್ಸತಿ ವ್ಯಾಕ್ಯೂಮ್ ಮಾಡಿದ್ರೆ ಆಗೋಯ್ತು. ಜಾಸ್ತಿ ಪೂಜೆ ಸಾಮಾನು ಏನಿಲ್ಲ ನನ್ನ ಹತ್ರ. ಜಸ್ಟ್ ದೀಪ ಬಿಟ್ಟರೆ ವಾಶ್ ರೆಗ್ಯುಲರಾಗಿ ವಾಶ್ ಮಾಡೋಕ್ಕಿರೋ ದೀಪ ಒಂದೇ. ಇದು ನಾನು ಆಫೀಸಿಗೆ ಹೋಗಬೇಕಾದ್ರೆ ಟೈಮ್ ಆಗೋದಿಲ್ಲ. ದೀಪನೂ ಕೂಡ ತುಂಬ ಚಿಕ್ಕದು ಇಟ್ಕೊಂಡಿದ್ದೆ, ಬಟ್ ನನ್ನ ಫ್ರೆಂಡ್ಸ್ ಬಂದಾಗ ಈ ದೀಪನ ಕೊಟ್ಟಿದ್ದಾರೆ. ರೆಗ್ಯುಲರಾಗಿ ಇದನ್ನೇ ಬಳಸು ಅಂತಿದ್ದಾರೆ. ಸೊ ಹಾಗಾಗಿ ಇದನ್ನೇ ಬಳಸ್ತಾ ಇದ್ದೀನಿ. ಸೊ ಈ ಥರ ದೊಡ್ಡ ದೊಡ್ಡ ದೀಪಗಳನ್ನ ವಾಶ್ ಮಾಡೋದು ಕಷ್ಟನೇ. ಹಾಗಾಗಿ ನಮ್ಮ ಮಮ್ಮಿ ಹೇಳಿದ್ರು ಈ ಥರ ಬ್ರಷ್ ತೊಗೊಂಡು ಒಂದು ಹೊಸದು ಅದನ್ನು ಇದಕ್ಕಂತಾನೆ ಅದರಲ್ಲಿ ಮಾಡು ಈಸಿ ಅಂತ. ಸೊ ನಾನು ಹಿಂಗೆ ಅಂದರೆ ಆ್ಯಕ್ಚುಲಿ ಶಶಿ ಸಬೀನಾ ಅಂತೀವಿ ನಾವು. ಸೊ ಅದನ್ನು ತಂದಿದ್ದೀನಿ. ನಮ್ಮಿ ಪ್ರಕಾರ ವರ್ಲ್ಡ್ಸ್ ಬೆಸ್ಟ್ ಇದಕ್ಕೆ ಬಿಟ್ಟರೆ ಬೇರೆ ಏನೋ ಇದಕ್ಕಿಂತ ಒಳ್ಳೆ ಪೌಡರ್ ಯಾವುದೂ ಇಲ್ಲ. ಸೊ ಹಾಗಾಗಿ ಕೊಟ್ಟು ಕಳಿಸಿದ್ದಾರೆ. ಸೊ ನಾನು ಇದನ್ನು ಜಸ್ಟ್ ಈ ಥರ ದೀಪ ಬೆಳೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಬೆಸ್ಟ್ ಇದು, ಬಿಕಾಸ್ ನೀಟಾಗಿ ಹೋಗುತ್ತೆ. ಆ್ಯಂಡ್ ಸ್ವಲ್ಪ ಅದು ಪೌಡರ್ ಫುಲ್ ಸಾಫ್ಟಾಗಿಲ್ಲ, ಸ್ವಲ್ಪ ಸರಿ. ಇದೆಲ್ಲ ವಾಶ್ ಮಾಡಾಯಿತು. ಜಾಸ್ತಿ ಸೊ ನಾನು ಥರ್ಸ್ಡೇನೇ ಎಲ್ಲದನ್ನು ಕ್ಲೀನ್ ಮಾಡಿ ದೇವರಿಗೆಲ್ಲ ಕುಂಕುಮ ಇಟ್ಟು ಇಡೀ ಕ್ಯಾಬಿನೆಟ್ನ ಕ್ಲೀನ್ ಮಾಡಿ ರೆಡಿ ಮಾಡಿದ್ದೆ. ಸೊ ಇವತ್ತಿಗೆ ಈಸಿ, ಜಸ್ಟ್ ದೀಪನೆಲ್ಲ ವಾಶ್ ಮಾಡಿಕೊಂಡು ದೀಪ ಹಚ್ಚೋದೆ. ಆ್ಯಂಡ್ ನಾನು ಹೇಳ್ತಾ ಇದ್ದೆ ನಿಮಗೆ ಯಾಕೆ ನನಗೆ ಶಿವರಾತ್ರಿ ಸ್ಪೆಷಲ್ ಅಂತ. ಸೊ ನಮ್ಮ ಮನೆ ಹತ್ರನೇ ಒಂದು ಆನಂದಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇತ್ತು. ಸೊ ಅದು ಬೆಟ್ಟದ ಮೇಲಿರೋದು ದೇವಸ್ಥಾನ, ತುಂಬ ಚೆನ್ನಾಗಿದೆ. ಐ ಡೋಂಟ್ ನೋ, ಅಷ್ಟು ಬ್ಯುಸಿ ಜಾಗದ ಮಧ್ಯೆ ಆ ಬೆಟ್ಟ ಹಾಗೆ ಆ ದೇವಸ್ಥಾನ ಹೆಂಗೆ ಇನ್ನೂ ಇದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ತುಂಬ ಚೆನ್ನಾಗಿ ಅನಿಸುತ್ತೆ, ತುಂಬ ಪೀಸ್ಫುಲ್ ಅನಿಸುತ್ತೆ. ಆ್ಯಂಡ್ ಶಿವರಾತ್ರಿ ಬಂದ ತಕ್ಷಣ ನಾವೆಲ್ಲರೂ ಅಲ್ಲಿಗೆ ಹೋಗ್ತಾಯಿದ್ವಿ. ನನ್ನ ಫ್ರೆಂಡ್ಸ್ ಎಲ್ಲರೂ ಫಸ್ಟ್ ನಮ್ಮ ಮನೆಗೆ ಬರ್ತಾಯಿದ್ರು, ಆಮೇಲೆ ಎಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ನಾವು ನಮ್ಮ ಮನೆಗೆ ಹತ್ರನೇ ಇತ್ತಲ್ಲ, ಸೊ ನಾವು ಎವ್ರಿ ವೀಕ್ ಹೋಗ್ತಾಯಿದ್ವಿ ಆ ದೇವಸ್ಥಾನಕ್ಕೆ. ಸೊ ರೆಗ್ಯುಲರಾಗಿ ಹೋಗ್ತಾಯಿದ್ವಲ್ಲ, ಸೊ ಅಲ್ಲಿರೋರೆಲ್ಲರೂ ಹೆಚ್ಚು ಕಡಿಮೆ ಪರಿಚಯ ಇದ್ದರು. ಆದರೆ ನಮ್ಮಮ್ಮ ಏನು ಹೇಳ್ತಾಯಿದ್ರು, ಈ ಹಬ್ಬದಲ್ಲಿ ಮಾತ್ರ ನಿಮ್ಗೆ ಪರಿಚಯ ಇದ್ದಾರೆ ಅಂತ ಮಧ್ಯದಲ್ಲಿ ಹೋಗೋದು, ಕ್ಯೂ ಬಿಟ್ಟು ಹೋಗೋದು ಇದೆಲ್ಲ ಮಾಡಬಾರ್ದು, ಕ್ಯೂ ಅಲ್ಲೇ ಹೋಗಬೇಕು ಅಂತ ಹೇಳೋರು. ಆ್ಯಂಡ್ ಶಿವರಾತ್ರಿಗೆ ದುಡ್ಡು ಕೊಟ್ಟಾಗ ಅವರು ಒಂದು ಟಿಕೆಟ್ ಕೊಟ್ಟಿರ್ತಾರಲ್ಲ, ಸ್ಪೆಷಲ್ ದರ್ಶನ ಟಿಕೆಟ್, ಅದನ್ನು ಕೊಡ್ತಾ ಇರಲಿಲ್ಲ ನಮ್ಮಮ್ಮ. ಇಲ್ಲ ಕ್ಯೂ ಅಲ್ಲೇ ಹೋಗಿ ಅಂತ ಕಳಿಸೋರು. ಆ್ಯಂಡ್ ಅಲ್ಲಿ ಪ್ರಸಾದ ಎಲ್ಲ ಕೊಡ್ತಾಯಿದ್ರಾ, ಬಟ್ ಆದರೆ ನಾವು ಅವಾಗ ಉಪವಾಸ ಮಾಡ್ತಾಯಿದ್ವಿ. ಲಡ್ಡು ಪ್ರಸಾದ ಮತ್ತು ಇನ್ನೂ ಏನೇನೋ ಕೊಡ್ತಾಯಿದ್ರು, ಬಟ್ ಅದೇನೂ ತಿನ್ನೋಕ್ಕಾಗ್ತಾ ಇರಲಿಲ್ಲ. ಆದರೆ ಮಜ್ಜಿಗೆ ಮತ್ತು ಪಾನಕ ಕೊಡ್ತಾಯಿದ್ರು. ಸಿಕ್ಕಾಪಟ್ಟೆ ಬಿಸಿಲಿರ್ತಿತ್ತಲ್ಲ, ಸೊ ಹಾಗಾಗಿ ಮಜ್ಜಿಗೆ ಮತ್ತು ಪಾನಕನ ಮಾತ್ರ ತೊಗೊಂಡು ಕುಡ್ಕೊಂಡು ಮನೆಗೆ ಬರ್ತಾಯಿದ್ವಿ. ಇವಾಗ ಇಲ್ಲಿ UK ಮೂವ್ ಆದಾಗಿಂದ ಯಾರೂ ಇರಲ್ಲ ಜನ ಇಲ್ಲಿ, ಒಬ್ಬಳೇ ಮಾಡ್ತೀನಿ. ಯೂಶ್ವಲಿ ಫ್ರೆಂಡ್ಸ್ ಯಾರಾದರೂ ಇರ್ತಾಯಿದ್ರು, ಈ ಸತಿ ಎಲ್ಲರೂ ಇಂಡಿಯಾಗೆ ಹೋಗಿದ್ದಾರೆ. ಸೊ ನಾನು ಒಬ್ಬಳೇ ಉಳ್ಕೊಂಡಿರೋದು. ಸೊ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ನನಗೆ ಈ ಹಬ್ಬ ಮಾಡೋದಂದರೆ ತುಂಬ ಇಷ್ಟ. ಈ ಸತಿ ಸ್ವಲ್ಪ ಸ್ಪೆಷಲ್ಲಾಗೆ ಮಾಡೋಣ ಅಂತ ಹೇಳಿ ಒಂದು ಪ್ಲ್ಯಾನ್ ರೆಡಿ ಮಾಡ್ಕೊಂಡಿದ್ದೀನಿ, ಮುಂದೆ ತೋರಿಸ್ತೀನಿ ವಿಡಿಯೋದಲ್ಲಿ. ಈ ರಂಗೋಲಿ ಎಲ್ಲ ನನಗೆ ಇಂಡಿಯಾದಲ್ಲಿದ್ದಾಗ ಬರ್ತಾನೆ ಇರಲಿಲ್ಲ. ಆ್ಯಂಡ್ ನಮ್ಮ ಅಜ್ಜಿ ಹೇಳ್ತಾಯಿದ್ರು, ನಮ್ಮ ಮಮ್ಮಿಗೆ ಹೇಳ್ತಾಯಿದ್ರು ಯಾವಾಗ್ಲೂ, ಏನೋ ನಿನ್ನ ಮಗಳಿಗೆ ಏನೋ ಮಾಡೋದೇ ಕಲಿಸಿಲ್ಲ, ಒಂದು ಕೆಲಸ ಬರಲ್ಲ, ಏನೂ ಬರಲ್ಲ ಅಂತ ಹೇಳ್ತಾಯಿದ್ರು. ಬಟ್ ಇವಾಗ ಇಲ್ಲಿ ಮೂವ್ ಆದಾಗಲಿಂದ ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡ್ತೀನಿ. ಆ್ಯಂಡ್ ಹಬ್ಬಗಳನ್ನೂ ಅಷ್ಟೇ, ಇಂಡಿಯಾದಲ್ಲಿರೋರು ಅಷ್ಟು ಚೆನ್ನಾಗಿ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನನಗೆ ಹೆಂಗೆ ಬರುತ್ತೋ ಹಾಗೆ ಎಲ್ಲ ಹಬ್ಬನೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ.
ಆ್ಯಂಡ್ ಈ ಹಬ್ಬಗಳೆಲ್ಲ ಬಂದಾಗ ನನ್ನ ತಂಗಿ ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಾಯಿದ್ಲು. ಸೊ ಅವಳೇ ಹಾಕ್ತಾಯಿದ್ಲು ಯಾವಾಗ್ಲೂ. ಸೊ ಫೈನಲಾಗಿ ಒಂದು ಪುಟ್ಟ ರಂಗೋಲಿ ಆಯಿತು ನಂದು. ಈ ಫ್ಲವರ್ಸ್ ಎಲ್ಲ ಇಂಡಿಯಾದಲ್ಲಿ ಸಿಗೋಷ್ಟು ಚೆನ್ನಾಗಿ ಸಿಗೋದಿಲ್ಲ, ಬಟ್ ಆದ್ರೂ ಪರವಾಗಿಲ್ಲ. ನಾನು ಫುಲ್ ಬೊಕ್ಕೆನೇ ತೊಗೊಂಡು ಬಂದು ಅದರಲ್ಲಿ ಈ ಥರ ಚೆನ್ನಾಗಿರೋ ಫ್ಲವರ್ಸ್ನೆಲ್ಲ ಕಟ್ ಮಾಡಿಕೊಂಡು ಅದನ್ನೇ ದೇವ್ರಿಗೆ ಮುಡಿಸ್ತೀನಿ. ನಾರ್ಮಲ್ ಟೈಮಲ್ಲಿ ಈ ಥರ ಬೊಕ್ಕೆ ತರೋಕ್ಕಾಗಲಿಲ್ಲ ಅಂತಂದರೆ ನಾನು ಆ್ಯಕ್ಚುಲಿ ಈ ಕ್ಲಾತ್ದು ಪ್ಲಾಸ್ಟಿಕ್ ಫ್ಲವರ್ಸ್ ಥರ ಬರುತ್ತಲ್ಲ, ಆರ್ಟಿಫಿಷಿಯಲ್ ಫ್ಲವರ್ಸ್, ಅದನ್ನು ಇಟ್ಕೊಂಡಿದ್ದೀನಿ. ಅದನ್ನೇ ದೇವರಿಗೆ ಎಲ್ಲ ದಿನ ಇಟ್ಟಿರ್ತೀನಿ. ಅದೇನೋ ಒಂದು ಇಟ್ಟಿಲ್ಲ ಅಂದರೆ ಒಂಥರ ಚೆನ್ನಾಗಿ ಕಾಣಿಸಲ್ಲ ಥರ ಫೀಲಿಂಗ್ ನನಗೆ. ಅದಕ್ಕೆ ಆರ್ಟಿಫಿಷಿಯಲ್ ಫ್ಲವರ್ಸ್ ಆದ್ರೂ ಇಟ್ಟಿರ್ತೀನಿ. ಸೊ ನಿನ್ನೆ ವ್ಯಾಲೆಂಟೈನ್ಸ್ ಡೇ ಇತ್ತಲ್ಲ, ಹಾಗಾಗಿ ಎಲ್ಲ ಕಡೆ ಬರೀ ರೋಸೇ ಇತ್ತು. ಅದರಲ್ಲೆಲ್ಲ ಹುಡುಕಿ ನಾನು ಒಂದು ಸ್ವಲ್ಪ ವೈಟ್ ಕಲರ್ ಫ್ಲವರ್ಸ್ ಇರಲಿ ಚೆನ್ನಾಗಿ ಕಾಣಿಸುತ್ತೆ, ಕ್ರಿಸಾಂಥಮಮ್ ತೊಗೊಂಡು ಬಂದೆ. ಈ ರೆಡ್ ಕಲರ್ ಫ್ಲವರ್ಸು ಅಷ್ಟೇ ತಂದಾಗ ಫುಲ್ಲು ಮೊಗ್ಗಿತ್ತು. ಅವರೊಂದು ಸೊಲ್ಯೂಷನ್ ಕೊಟ್ಟಿದ್ರು, ಸೊಲ್ಯೂಷನ್ನ ಹಾಕಿ ಇಟ್ಟಿದ್ದೆ. ಬೆಳಗಾಗೋಷ್ಟರೊಳಗೆ ಎಲ್ಲದೂ ಈ ಥರ ಹರಡ್ಕೊಂಡಿದೆ. ಸೊ ನೋಡೋಕೆ ತುಂಬ ಚೆನ್ನಾಗಿದೆ ಫ್ಲವರ್ಸು. ಸೊ ನಂದು ಆಲ್ಮೋಸ್ಟ್ ಪೂಜೆಗೆ ಏನೇನು ಪ್ರಿಪ್ರೇಷನ್ ಬೇಕೋ ಎಲ್ಲ ಮಾಡ್ಕೊಂಡಿದ್ದೀನಿ. ಇನ್ನೇನಿದ್ರು ಪ್ರಸಾದ ಮಾಡಿ ನಾನು ಸ್ಯಾರಿಗೆ ಚೇಂಜ್ ಆಗಬೇಕು. ಪ್ರಸಾದ ಮಾಡೋಕ್ಕೆ ನನಗೆ ಕರೆಕ್ಟಾಗಿ ಬರೋದು ಸಜ್ಜಿಗೆ ಒಂದೇ. ಸಜ್ಜಿಗೆ ಬಿಟ್ಟರೆ ಶಾವಿಗೆ ಪಾಯಸ. ಶಾವಿಗೆ ಇಲ್ಲ, ಖಾಲಿಯಾಗಿದೆ. ಸೊ ಸಜ್ಜಿಗೆ ಮಾಡೋದೇ ಈಸಿ. ನನ್ನ ರೂಮ್ಮೇಟ್ ಇನ್ನೂ ಮಲ್ಕೊಂಡಿದ್ದಾರೆ. ನಂಗೆ ಗೊತ್ತಿಲ್ಲ ಅವ್ರು ನನ್ನ ಹಿಂಗೆ ಬೈಕೊತಾ ಇರ್ತಾರೆ ಅಂತ ಫುಲ್ ಸೌಂಡ್ ಮಾಡ್ತಾಯಿದ್ದೀನಿ. ನಾನು ಫುಲ್ ಕಂಟ್ರೋಲ್ ಮಾಡ್ತಾಯಿದ್ದೀನಿ ಮೆತ್ತಗೆ ಮಾಡೋಕ್ಕೆ. ಬಟ್ ಆದರೂ ಈ ಒಗ್ಗರಣೆಲ್ಲ ಹಾಕಿದಾಗ ಈ ಎಕ್ಸಾಸ್ಟ್ ಫ್ಯಾನ್ ಹಾಕಲೇಬೇಕು, ಇಲ್ಲಾಂದರೆ ಮನೆ ಫುಲ್ಲು ಹೊಗೆ ಆಗುತ್ತೆ. ಸೊ ಪ್ರಸಾದ ರೆಡಿ ಆಯಿತು, ಸಜ್ಜಿಗೆ ಮಾಡಿ ಮುಗಿಸ್ದೆ. ಸೊ ಎಲ್ಲ ರೆಡಿ ಮಾಡಾಗಿದೆ. ಇವಾಗ ಪಟ್ ಅಂತ ಹೋಗಿ ನಾನು ಸ್ಯಾರಿಗೆ ಚೇಂಜ್ ಆಗಿ ಬರ್ತೀನಿ. ಸ್ಯಾರಿಗೆ ನಾನು ಚೇಂಜ್ ಮಾಡಾಯಿತು. ಸೊ ಇವಾಗ ಪಟ್ ಅಂತ ಅಭಿಷೇಕ ಶುರು ಮಾಡಿ ಪೂಜೆ ಮಾಡೋಣ. ಸೊ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಒಂದು ಸ್ಪೆಷಲ್ ಡೆಕೋರೇಷನ್ ಅಂತ, ಅದಿದ್ದೇನೆ. ನಾನು ಆ್ಯಕ್ಚುಲಿ ಇದನ್ನು ಯಾವುದೋ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ನಂಗೆ ಫುಲ್ ಇಂಟ್ರೆಸ್ಟಿಂಗ್ ಅನಿಸ್ತು. ಸೊ 2 ಡೇಸ್ ಮುಂಚೆನೇ 2 ಬೌಲ್ ಹಾಗೆ ಒಂದು ಕಪ್ಪಲ್ಲಿ ನೀರನ್ನ ಇಟ್ಟಿದ್ದೆ. ಇನ್ನೊಂದೇನೆಂದರೆ ನಮ್ಮ ಮನೇಲಿ ಫ್ರೀಝರ್ 1 ವಾರದಿಂದ ವರ್ಕ್ ಆಗ್ತಿರ್ಲಿಲ್ಲ, ಬಟ್ ಆದರೂ ನೋಡೋಣ ವರ್ಕ್ ಆದರೆ ಆಗಲಿ ಅಂತ ಹೇಳಿ ಇಟ್ಟಿದ್ದೆ. ಫಾರ್ಚುನೇಟ್ಲಿ ಆಗಿದೆ. ಆ್ಯಂಡ್ ಈ ಥರ ಇದನ್ನು ಜೋಡಿಸ್ಕೊಂಡಿದ್ದೀನಿ. ಸೊ ಶಿವಲಿಂಗ ಶೇಪಿಗೆ ಬಂದಿದೆ. ಸೊ ಇವಾಗ ಪೂಜೆನ ಶುರು ಮಾಡೋಣ. ಸೊ ಈ ಐಸ್ ಲಿಂಗ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅದಕ್ಕೆ ಫ್ಲವರ್ಸಿಂದ ಸ್ವಲ್ಪ ಡೆಕೋರೇಷನ್ ಮಾಡಿ ಅದಕ್ಕೆ ಕುಂಕುಮ ಎಲ್ಲ ಇಡೋಣ. ಸೊ ನಾನಿವತ್ತು ಇದಕ್ಕೆ ಅಭಿಷೇಕ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ಜಲಾಭಿಷೇಕ, ಅದಾದಮೇಲೆ ಹಾಲು, ಮೊಸರು, ತುಪ್ಪ, ಬಾಳೆಹಣ್ಣು, ಹಾಗೆ ಸಕ್ಕರೆ ಮತ್ತು ನೀರಲ್ಲಿ ಎಲ್ಲದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ಸೊ ಇವಾಗ ಇದಕ್ಕೆ ಮತ್ತೆ ಕುಂಕುಮ, ಅರಿಶಿನ ಹಾಗೆ ಹೂವಿಂದ ಡೆಕೋರೇಷನ್ ಮಾಡಿ ಸೊ ಪೂಜೆ ಎಲ್ಲ ಮುಗೀತು. ಇನ್ನು ಬೇರೆ ಏನು ಕೆಲಸ ಇಲ್ಲ, ಬಿಕಾಸ್ ಇವತ್ತು ಕಂಪ್ಲೀಟ್ ದಿನ ಉಪವಾಸ. ಸೊ ಇನ್ನು ನೆಕ್ಸ್ಟು ನಾಳೆ ಬೆಳಗ್ಗೆ ಎದ್ದು ಫಾಸ್ಟಿಂಗ್ ಬ್ರೇಕ್ ಮಾಡ್ತೀನಿ. ಮತ್ತೊಮ್ಮೆ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹಾಗೆ ಶಿವಪ್ಪನ ಅನುಗ್ರಹ ಎಲ್ಲರ ಮೇಲೆ ಇರಲಿ, ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ. ಐ ಥಿಂಕ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್.